ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮನುಷ್ಯರು ಪಾಪ ಮಾಡುತ್ತಾರೆ ಎಂದು ತಿಳಿದು ಮನುಷ್ಯರನ್ನು ಯಾಕೆ ಸೃಷ್ಟಿಸಿದರು? ಅವ್ವ ಮತ್ತು ಆದಾಮನು ಪಾಪ ಮಾಡುತ್ತಾರೆ ಎಂದು ತಿಳಿದು ಅವರನ್ನು ಯಾಕೆ ತಯಾರು ಮಾಡಿದರು? ಪಾಪದಲ್ಲಿ ಬೀಳುತ್ತಾರೆ ಎಂದು ತಿಳಿದು ಯಾಕೆ ಏದೆನ್ ತೋಟದಲ್ಲಿ ಮರಗಳು ಇಟ್ಟರು? ಇಂತಹ ಪ್ರಶ್ನೆಗಳು ವಿಚಿತ್ರವೇನೂ ಅಲ್ಲ, ಸರ್ವೇ ಸಾಧಾರಣ. ಯಾವುದೋ ಒಂದು ವಯಸ್ಸಿನಲ್ಲಿ ಬರುವ ಪ್ರಶ್ನೆಗಳು. ಅವ್ವ ಮತ್ತು ಆದಾಮನು ಪಾಪ ಮಾಡುತ್ತಾರೆ ಎಂದು ದೇವರಿಗೆ ಗೊತ್ತಿತ್ತಾ? ಒಂದು ವೇಳೆ ಗೊತ್ತಿದ್ದರೆ ಯಾಕೆ ಸೃಷ್ಟಿಸಬೇಕು ಅವರನ್ನು? ಇಲ್ಲವೆಂದರೆ ಗೊತ್ತಿದ್ದರೆ ನಿಲ್ಲಿಸಬೇಕಾಗಿತ್ತಲ್ಲ. ಅಸಲಿಗೆ ಒಳ್ಳೆದರ ಕೆಟ್ಟದರ ಅರಿವನ್ನು ನೀಡುವ ಮರವನ್ನು ದೇವರು ಯಾಕೆ ಇಟ್ಟರು? ಇಡದಿದ್ದರೆ ಆಗುತ್ತಿತ್ತು ಅಲ್ಲವಾ? ಇಂತಹ ಪ್ರಶ್ನೆಗಳು ಯವನಸ್ಥರಿಗೆ ಹೆಚ್ಚಾಗಿ ಬರುತ್ತವೆ. ನಿಮಗೂ ಕೂಡ ಹಿಂದೆ ಯಾವುದೋ ಒಂದು ಸಮಯದಲ್ಲಿ ಬಂದಿರುತ್ತದೆ. ಫಸ್ಟ್ ಆಫ್ ಆಲ್, ದೇವರು ಗೊಂಬೆಗಳನ್ನು ತಯಾರು ಮಾಡಲಿಲ್ಲ, ಗೊಂಬೆಯನ್ನು ತಯಾರು ಮಾಡಲಿಲ್ಲ. ಕೀ ಕೊಟ್ಟರೆ ತಿರುಗುವ ಹಾಗೆ ತಿರುಗುವ ಗೊಂಬೆಗಳು ಅಲ್ಲ ನಾವು. ದೇವರು ರೋಬೋಟ್ ಅನ್ನು ತಯಾರು ಮಾಡಲಿಲ್ಲ. ಪ್ರೋಗ್ರಾಮ್ ರೀತಿಯಾಗಿ ಮೂವ್ ಆಗುವುದಕ್ಕೆ, ಒಂದು ರೀತಿಯಾಗಿ ಮಾಡುವುದಕ್ಕೆ ನಾವು ರೋಬೋಟ್ ಅಲ್ಲ. ಅವುಗಳಿಗೆ ನಾವು ಹೇಗೆ ಕೀ ಕೊಟ್ಟರೆ ಹಾಗೆ ಮಾಡುತ್ತಾವೆ. ದೇವರು ಹಾಗೆ ಅಂದುಕೊಂಡಿದ್ದರೆ ನಾವು ಹಾಗೆ ಇರುತ್ತಿದ್ದೆವು. ಹಾಗೆ ಅಂದುಕೊಳ್ಳಲಿಲ್ಲ. ಸರ್ವ ಹಕ್ಕುಗಳು, ಸರ್ವ ಸ್ವತಂತ್ರವನ್ನು ಕೊಟ್ಟರು. ಏನಾದರೂ ಮಾಡುವ ಅವಕಾಶವಿದೆ. ಈ ಸರ್ವ ಸೃಷ್ಟಿಯನ್ನು ನೋಡಿದರೆ ಈ ಸೃಷ್ಟಿಯೆಲ್ಲ ಯಾಕೆ? ಇವೆಲ್ಲವೂ ಯಾಕೆ ಎಂದರೆ ಇದು ಮನುಷ್ಯರಿಗೋಸ್ಕರ. ದೇವರು ಪ್ರೀತಿಯಿಂದ ಮಾಡಿದರು. ನಾವು ಸೃಷ್ಟಿಯನ್ನು ನೋಡಿಯೇ ಅದ್ಭುತ ಎಂದುಕೊಳ್ಳುತ್ತೇವೆ. ಅದರಲ್ಲಿ ಇರುವ ಸಮಸ್ತ ಜೀವರಾಶಿಗಳಿಗೂ ಹೆಸರು ಇಟ್ಟವರು ಯಾರು? ಆದಾಮನೇ. ಅಷ್ಟೊಂದು ಸ್ವತಂತ್ರವಿತ್ತು, ಅವಕಾಶವಿತ್ತು. ಅದಕ್ಕೆ ಅವರು ಏನು ಬೇಕಾದರೂ ಮಾಡುವ ಅಧಿಕಾರವೂ ಸ್ವತಂತ್ರವೂ ದೇವರು ಕೊಟ್ಟಿದ್ದರು. ಅದು ದೇವರ ಪ್ರೀತಿ ಆಗಿದೆ. ಹಾಗೆ ಅಲ್ಲವೆಂದು ಗೊಂಬೆಗಳಾಗಿ ಮಾಡಿದ್ದರೆ ಬೆಲೆ ಏನು ಇರುತ್ತದೆ? ಮೇಲಾಗಿ ದೇವರನ್ನು ಅನುಸರಿಸಿ ದೇವರ ಕೈ ಕೆಳಗೆ ಇರಬೇಕು. ಅದು ದೇವರ ನಿಯಮಗಳು ಎಂದು ಹೇಳಿ ಆ ಮರವನ್ನು ಇಟ್ಟರು. ನಿಮ್ಮ ದೇಶದಲ್ಲಿ ನೀವು ಹೇಗೆ ಇರುತ್ತಿದ್ದೀರಾ? ನಿಮ್ಮ ದೇಶದಲ್ಲಿ ಸ್ವತಂತ್ರರಾಗಿ ತಿರುಗಾಡಬಹುದು, ಯಾವ ಕೆಲಸವನ್ನಾದರೂ ಮಾಡಬಹುದು, ಹೇಗೆ ಬೇಕೋ ಹಾಗೆ ಬದುಕಬಹುದು, ಮದುವೆ ಮಾಡಿಕೊಳ್ಳಬಹುದು. ಆ ಸ್ವತಂತ್ರ ಎಂಬುದು ನಿಮಗೆ ಇದೆ. ನಿಮ್ಮ ದೇಶದಲ್ಲಿ ಏನಾದರೂ ಮಾಡಬಹುದು. ಆದರೆ ನೀನು ಕೆಟ್ಟು ಹೋಗದೇ ಇರಬೇಕು ಎಂದರೆ ಸ್ವಲ್ಪ ಕಾನೂನುಗಳು ಇರುತ್ತವೆ, ಅದನ್ನು ಪಾಲಿಸಬೇಕು. ಕಾನೂನು ನಿಯಮಗಳಿಗೆ ಬದ್ಧರಾಗಿ ಬದುಕಬೇಕು. ಅದಕ್ಕೆ ಅನುಗುಣವಾಗಿ ಏನಾದರೂ ಮಾಡಬಹುದು. ನಿಮಗೆ ಸ್ವತಂತ್ರವಿರುತ್ತದೆ. ಆದರೆ ಇಂತಹ ಕ್ರಮಗಳು ಸ್ವಲ್ಪ ಇರುತ್ತವೆ. ನಿಮ್ಮ ದೇಶದಲ್ಲಿ ಹೇಗೆ ಇದೆಯೋ ಅಲ್ಲಿಯೂ ಕೂಡ ಅಷ್ಟೇ. ದೇವರ ಸಮ್ಮುಖದಿಂದ ದೂರವಾಗದೇ ಇರಬೇಕು ಎಂದ ಆಜ್ಞೆಗಳು ಇರಬೇಕು. ಆ ಮರ ಇರಬೇಕು. ಅದು ಕ್ರಮಶಿಕ್ಷಣ. ನೆಕ್ಸ್ಟ್, ದೇವರಿಗೆ ಮೊದಲೇ ಅವರು ಪಾಪ ಮಾಡುತ್ತಾರೆ ಎಂದು ಗೊತ್ತಿತ್ತಾ? ಇಂತಹ ಪ್ರಶ್ನೆಗಳು ಕೂಡ ಬರುತ್ತವೆ. ಆತನು ಅವರಿಗೆ ಸಂಪೂರ್ಣವಾದ ಸ್ವತಂತ್ರ ಕೊಟ್ಟರು, ಅವಕಾಶ ಕೊಟ್ಟರು. ಎಲ್ಲವೂ ಅವರ ಕೈಯಲ್ಲಿ ಇತ್ತು. ಸೊ ಗಾಡ್ ಅಕ್ಸೆಪ್ಟೆಡ್ ದ ರಿಸ್ಕ್. ಇನ್ನು ಕ್ಲಿಯರ್ ಆಗಿ ವಿವರಿಸುತ್ತೇನೆ. ದೇವರು ಸಮಸ್ತವನ್ನು, ಸರ್ವ ಸೃಷ್ಟಿಯನ್ನು ಒಳ್ಳೆಯದಾಗಿ ಮಾಡಿದರು ಎಂದು ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯವು ಹೇಳುತ್ತದೆ. ಪಾಪವು ಏನೂ ಇಲ್ಲ ಎಂದು ದೇವರಿಗೆ ಗೊತ್ತಿತ್ತು. ಒಂದು ವೇಳೆ ಮಾತನ್ನು ಕೇಳದೇ ಇದ್ದರೆ ಏನು ನಡೆಯುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಮನುಷ್ಯನು ತಯಾರು ಮಾಡಲ್ಪಟ್ಟರು. ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಗೆ ಸರಿಯಾಗಿ ಮಾಡಿದರು. ಸರ್ವ ಅಧಿಕಾರವು ಕೊಡಲ್ಪಟ್ಟಿತು. ಹಾಗೆ ಮಾನವನನ್ನು ತಯಾರು ಮಾಡಿದ್ದು. ಮ್ಯಾನ್ ಕ್ರಿಯೇಟೆಡ್ ಫಾರ್ ಗಾಡ್ಸ್ ಗ್ಲೋರಿ ಅಂಡ್ ಈಸ್ ಪ್ಲೆಜರ್ಸ್. ಮಹಿಮೆಗಾಗಿ, ದೇವರ ಮಹಿಮೆಗಾಗಿ ಮನುಷ್ಯರನ್ನು ತಯಾರು ಮಾಡಲ್ಪಟ್ಟರು ಎಂದು ಅರ್ಥವಾಗಬೇಕು. ಅದೇ ಆದಾಮನು ಮತ್ತು ಅವ್ವಳ ವಿಷಯದಲ್ಲಿ ಕೂಡ, ಸಮಸ್ತ ಮಾನವರ ವಿಷಯದಲ್ಲಿ ಕೂಡ. ಆದರೆ ಮನುಷ್ಯರ ಮೂಲಕ ಹೇಗೆ ದೇವರು ಮಹಿಮೆ ಹೊಂದಿಕೊಳ್ಳುತ್ತಾರೆ? ದೇವರು ಮಹಿಮೆ ಹೊಂದಿಕೊಳ್ಳಬೇಕಾದರೆ ಏನು ಮಾಡಬೇಕು? ಅವರ್ ಫೇತ್ ಅಂಡ್ ಟ್ರಸ್ಟ್, ವಿಶ್ವಾಸ ಮತ್ತು ವಿಧೇಯತ್ವದ ಮೂಲಕ ಆತನ ಮಾರ್ಗಸೂಚಿಗಳಲ್ಲಿ ನಡೆದರೆ ಆತನು ಮಹಿಮೆಯನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ಮಹಿಮೆ ಪಡುತ್ತಾರೆ. ಇನ್ನು ಎರಡನೆಯದು ವರ್ಷಿಪ್ ಹಿಮ್, ಆರಾಧಿಸಬೇಕು, ಸ್ತುತಿಸಬೇಕು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು, ಆತನ ಸೇವೆ ಮಾಡಬೇಕು. ಅಂದರೆ ಸಭೆಯವರನ್ನು ಮತ್ತು ಉಳಿದವರನ್ನು ಸೇವಿಸಬೇಕು, ಆತನ ಸತ್ಯವನ್ನು ಪ್ರಕಟಿಸಬೇಕು, ಆತನ ಪ್ರೀತಿಯನ್ನು ತಿಳಿಸಬೇಕು. ಆಗ ದೇವರು ನಮ್ಮನ್ನು ನೋಡಿ ಸಂತೋಷಿಸುತ್ತಾರೆ. ಅದನ್ನೇ ದೇವರು ಕೋರಿಕೊಳ್ಳುತ್ತಾರೆ. ಆದಾಮನು ಮತ್ತು ಅವ್ವಳು ಕೂಡ ಅದನ್ನೇ ಮಾಡಿದರು. ಒಂದೇ ಸಾರಿ ಎಲ್ಲದಕ್ಕೂ ದೂರವಾದರು. ಕಮಿಂಗ್ ಟು ಅವರ್ ಕ್ವಶನ್ಸ್, ದೇವರಿಗೆ ನಿಜವಾಗಲೂ ಪಾಪ ಮಾಡುತ್ತಾರೆ ಎಂದು ತಿಳಿದಾಗಲೂ ಮನುಷ್ಯರನ್ನು ಯಾಕೆ ಸೃಷ್ಟಿಸಬೇಕು? ಯಾಕೆ ಅವರು ತಪ್ಪು ಮಾಡಿದರು? ಅಂದರೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ತಪ್ಪು ಮಾಡುವ ಎಬಿಲಿಟಿ ದೇವರು ಯಾಕೆ ಕೊಡಬೇಕು? ಅವಕಾಶವನ್ನು ದೇವರು ಯಾಕೆ ಕೊಡಬೇಕು?
ದೇವರು ಏದೆನ್ ತೋಟದಲ್ಲಿ ಆ ವೃಕ್ಷವು ಇಲ್ಲದೆ ಸೃಷ್ಟಿಸಬಹುದಾಗಿತ್ತು ಅಲ್ಲವಾ? ಇಂತಹ ಪ್ರಶ್ನೆಗಳು ಬರುತ್ತಾನೆ ಇರುತ್ತವೆ. ಎಲ್ಲದಕ್ಕೂ ಕಾರಣ 3 ಕಾರಣಗಳು ಇರುತ್ತವೆ. ಮೊದಲನೆಯದು ಚಾಯ್ಸ್. ದೇವರು ಯಾರನ್ನು ಪಾಪ ಮಾಡಿ ಎಂದು ಪ್ರೋತ್ಸಾಹಿಸಲೂ ಇಲ್ಲ, ಹಾಗೆ ಪ್ರಚೋದಿಸುವುದೂ ಇಲ್ಲ. ಒಳ್ಳೆದರ ಕೆಟ್ಟದರ ಜ್ಞಾನವನ್ನು ಕೊಡುವ ಮರವನ್ನು ಮಧ್ಯದಲ್ಲಿ ಇಟ್ಟಿರುವುದು ಎಂಬುದು ಪರೀಕ್ಷಿಸುವುದಕ್ಕೋ ಆಕರ್ಷಿಸುವುದಕ್ಕೋ ಅಲ್ಲ. ಆದಿಕಾಂಡ 2ನೇ ಅಧ್ಯಾಯ 16-17 ವಾಕ್ಯದ ಪ್ರಕಾರ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ಆಜ್ಞೆ ಕೊಟ್ಟರು. ಅವರಿಗೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿದರು, ಎಲ್ಲವನ್ನು ಆಹಾರವಾಗಿ ಕೊಟ್ಟರು, ಅಷ್ಟಾಗಿ ಪ್ರೀತಿಸಿದರು. ಆ ಪ್ರೀತಿಯಿಂದಲೇ ಸ್ವತಂತ್ರವಿದೆ, ಅಧಿಕಾರವಿದೆ, ಮಾನವನಿಗೆ ಸ್ವತಂತ್ರ ಇಚ್ಛೆ ಇದೆ. ಆದರೆ ಅದೇ ಸಮಯಕ್ಕೆ ಆಜ್ಞೆಯೂ ಕೂಡ ಇರುತ್ತದೆ. ಮಾನವನಿಗೆ ಒಂದು ಅವಕಾಶವಿದೆ, ಚೂಸ್ ಒಬೆ ಆರ್ ಡಿಸ್ಒಬೆ. ಅದು ಅವರ ಚಾಯ್ಸ್. ಪಾಲಿಸುವುದು ಪಾಲಿಸದೆ ಹೋಗುವುದು ಅವರ ನಿರ್ಧಾರ. ಬಟ್ ದೇವರು ಎಷ್ಟಾಗಿ ಪ್ರೀತಿಸಿ ಎಲ್ಲವನ್ನು ಕೊಟ್ಟರು. ಆತನ ಮೇಲೆ ಹೇಗೆ ಪ್ರೀತಿಯನ್ನು ತೋರಿಸಬೇಕು ಎಂಬುವುದು ಅವರಿಗೆ ಚಾಯ್ಸ್ ಬೇಕು. ಹಾಗೆ ಆಜ್ಞೆಯನ್ನು ಪಾಲಿಸಿದರೆ ಟ್ರೂ ಲವ್ ಎಕ್ಸಿಸ್ಟಿಂಗ್ ನಲ್ಲಿ ಇರುತ್ತೇವೆ, ನಿಜವಾದ ಪ್ರೀತಿ ಎಂಬುದು ತಿಳಿಯುತ್ತದೆ. ಒಂದು ವೇಳೆ ಚಾಯ್ಸ್ ಇಲ್ಲವೆಂದರೆ ಬರೀ ಗೊಂಬೆಗಳೇ ಅಲ್ಲವಾ? ಪ್ರೀತಿಯನ್ನು ವ್ಯಕ್ತಪಡಿಸುವುದು ಗೊಂಬೆಗಳಲ್ಲಿ ಇರುವುದಿಲ್ಲ, ರೋಬೋಟ್ನಲ್ಲಿ ಗೊಂಬೆಗಳಲ್ಲಿ ಆಗಲಿ ಇರುವುದಿಲ್ಲ. ದೇವರು ಹಾಗೆ ತಯಾರು ಮಾಡಬಹುದಾಗಿತ್ತು ಅಲ್ಲವಾ? ಆದರೆ ಹಾಗೆ ಮಾಡಿಕೊಳ್ಳಲಿಲ್ಲ. ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಎಂದರೆ ಚಾಯ್ಸ್ ಇರಬೇಕು, ಫುಲ್ ಫ್ರೀಡಮ್ ಇರಬೇಕು. ಅದಕ್ಕೆ ಅದು ಚಾಯ್ಸ್ ಆಗಿ ಇದೆ. ಅದೇ ದೇವರು ದೇವದೂತರನ್ನು ತಯಾರು ಮಾಡಿಕೊಂಡರು. ದೇವದೂತರು ಕೂಡ ಸೃಷ್ಟಿ ಕ್ರಮದಲ್ಲಿ ಇದ್ದಾರೆ. ದೇವರು ಹೇಳಿದ ಕ್ರಮದಲ್ಲಿ ಅವರು ಸ್ಥಿರವಾಗಿ ಇದ್ದಾರೆ. ಫುಲ್ ವಿಲ್ ಎಂಬುದು ಮಾತ್ರ ಮಾನವನಿಗೆ ಕೊಟ್ಟರು. ದಟ್ಸ್ ದ ಲವ್ ಆಫ್ ಗಾಡ್. ಮನುಷ್ಯರನ್ನು ಪ್ರೀತಿಸಿದ ರೀತಿಯನ್ನು ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು 2ನೇಯದು ಚೂಸಿಂಗ್ ಟು ಲವ್. ಅವರಿಗೆ ಚಾಯ್ಸ್ ಯಾಕೆ ಕೊಡಲ್ಪಟ್ಟಿದೆ? ಆತನು ತೋರಿಸುವ ಪ್ರೀತಿಯಿಂದ ಪಾಪವನ್ನು ಮಾಡುತ್ತಾರೆ ಎಂದು ತಿಳಿದರೂ ಯಾಕೆ ಎಲ್ಲವನ್ನು ಕೊಟ್ಟು ಪೋಷಿಸಿದರು? ಅವರಿಗೆ ಯಾಕೆ ಪ್ರೀತಿಯನ್ನು ತೋರಿಸಿದರು ಎಂದರೆ ಅದು ಅವರ ಮೇಲೆ ಇದ್ದ ಪ್ರೀತಿ. ಮನೆಯಲ್ಲಿ ಮಕ್ಕಳು ತಪ್ಪು ಮಾಡುತ್ತಾರೆ ಎಂದು ತಿಳಿದರೂ ಕೂಡ, ತಪ್ಪು ಮಾಡಿದ್ದಾರೆ ಎಂದು ತಿಳಿದಾಗ ಕೂಡ ಗದರಿಸಿ ಶಿಕ್ಷಿಸುತ್ತೇವೆ ಹೊರತು ಪ್ರೀತಿ ಎಂಬುದು ಹೋಗುವುದಿಲ್ಲ. ಪ್ರೀತಿ ಎಂಬುದು ಅವರಿಂದ ದೂರ ಆಗುವುದಿಲ್ಲ. ದೇವರ ವಿಷಯದಲ್ಲೂ ಕೂಡ ಅಷ್ಟೇ, ಆ ಪ್ರೀತಿ ಎಂಬುದು ಹೋಗುವುದಿಲ್ಲ. ನೀವು ನನ್ನ ಮಾತನ್ನು ಕೇಳದೆ ಹೋದರೆ, ಆಜ್ಞೆಗಳನ್ನು ಮೀರಿದರೆ ಸಾಯುತ್ತೀರಾ ಎಂದು ತಿಳಿದು ಕೂಡ ದುರದೃಷ್ಟಿಯಿಂದ ಅವಿಧೇಯರಾಗಿ ಮುಜುಗರಕ್ಕೆ ಒಳಗಾದರು. ಬೆತ್ತಲೆಯಾದರು ಎಂದು ತಿಳಿದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಒಬ್ಬರ ಮೇಲೆ ಒಬ್ಬರು ತಪ್ಪು ಹೇಳಿದರು. ಅವರು ದೇವರ ಪ್ರೀತಿಯಿಂದ ತಪ್ಪಿ ಹೋದರು. ಆತನು ಮಾತ್ರ ಅವರನ್ನು ಪ್ರೀತಿಸಿದರು. ಅವರಿಗೋಸ್ಕರ ಸಮಸ್ತವನ್ನು ಸೃಷ್ಟಿಸಿ ಭೂಮಿಯೆಲ್ಲ ಹರಡಿಕೊಳ್ಳಿರಿ ಎಂದರು. ಸಕಲ ಅಧಿಕಾರವನ್ನು ಕೊಟ್ಟು, ಸ್ವ ಇಚ್ಛೆಯನ್ನು ಕೊಟ್ಟು ಎಲ್ಲವನ್ನು ಕೊಟ್ಟರು. ಪ್ರೀತಿ ಇರುವುದರಿಂದ. ಹಾಗೆ ತಪ್ಪು ಮಾಡುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ. ಅದಕ್ಕೆ ಕಾರಣ ಪ್ರೀತಿ. ಇನ್ನು 3ನೇಯದು ಗಾಡ್ ಈಸ್ ಮ್ಯಾಗ್ನಿಫೈಡ್ ಅಂಡ್ ಗ್ಲೋರಿಫೈಡ್. ಮಾನವನು ಸೃಷ್ಟಿಸಿದ್ದು, ಮಾನವನ ಸೃಷ್ಟಿಯೇ ದೇವರ ಮಹಿಮೆಗಾಗಿ ಆತನ ಸ್ವಾರೂಪ್ಯದಲ್ಲಿ ನಿರ್ಮಿಸಿದರು. ಅದು ಆತನ ಸ್ವರೂಪ. ನಮ್ಮಲ್ಲೇ ಆತನು ನಮ್ಮನ್ನು ಹಿಡಿದು ಘನಪಡಿಸಿಕೊಳ್ಳುತ್ತಾರೆ, ನಮ್ಮನ್ನು ಹಿಡಿದು ಮಹಿಮೆ ಪಡುತ್ತಾರೆ. ಮಾನವನು ಬದುಕಬೇಕು, ದೇವರನ್ನು ಪ್ರೀತಿಸಬೇಕು. ಅವರು ಪಾಪ ಮಾಡಿ ಹಣ್ಣು ತಿಂದರು. ಅವರ ಅವಿಧೇಯತ್ವವನ್ನು ಹಿಡಿದು ಅವರನ್ನು ಸಾಯಿಸಬಹುದಾಗಿತ್ತು. ಆದರೆ ದೇವರು ಸಾಯಿಸಲಿಲ್ಲ. ಎಷ್ಟೋ ಪ್ರೀತಿಯನ್ನು ತೋರಿಸಿ ಅವರನ್ನು ಸಾಯಿಸಲಿಲ್ಲ. ಅಷ್ಟಾಗಿ ಪ್ರೀತಿಸಿದರು. ಆತನ ಮಕ್ಕಳ ಮೇಲೆ ಕನಿಕರವಿದೆ. ಅವರು ತಪ್ಪು ಮಾಡದೇ ಇರಬೇಕು. ಇಲ್ಲವೆಂದರೆ ದೇವರು ಕನಿಕರ ತೋರಿಸುವುದಿಲ್ಲ, ಅವರಿಗೆ ದೇವರ ದಯೆ ಕೂಡ ಕಾಣಿಸುವುದಿಲ್ಲ. ಸೊ ಈ 3 ಅಂಶಗಳು ಸಾಕು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಸೊ ಗೊಂದಲ ಬಿಡಿ. ದೇವರಿಗೆ ಒಂದು ಉದ್ದೇಶವಿದೆ, ಒಂದು ಯೋಜನೆ ಇದೆ. ಆತನ ಕರುಣೆಯನ್ನು ಹಿಡಿದು ಘನಪಡಿಸುತ್ತಿದ್ದೀರಾ? ಅವರನ್ನು ಕ್ಷಮಿಸಿ ಸರಿ ಮಾಡುವುದು ಆತನ ಅದ್ಭುತ ಕೃಪೆ, ಅಮೇಜಿಂಗ್ ಗ್ರೇಸ್. ಆತನಿಗೆ ಎಲ್ಲವೂ ತಿಳಿದಿದ್ದರೂ, ಹೀಗೆ ನಡೆಯುತ್ತದೆ ಎಂದು ತಿಳಿದಿದ್ದರೂ ನಡೆದಾಗ ಕೂಡ ಅವರ ಮೇಲೆ ಇದ್ದಿದ್ದು ಪ್ರೀತಿ. ಅವರನ್ನು ಗೊಂಬೆಗಳಾಗಿ ಅಲ್ಲ, ಗುಲಾಮರನಾಗಿ ಅಲ್ಲ ಮಾಡಿದ್ದು. ಅವರಿಗೆ ಫ್ರೀ ವಿಲ್ ಕೊಟ್ಟರು. ಅದೇ ಪ್ರೀತಿ ಆತನಿಗೆ ಘನತೆ ತಂದು ಕೊಡುತ್ತಿತ್ತು. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ನಿಮಗೆ ಅರ್ಥವಾಗಿದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಇತರರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.